ಈಗ ಸೆಕೆಂಡ್ ಸಾಂಗು ಇನ್ನೊಂದು ಸೆಟ್ಟರ್ ಹಾಕಿ ಮಾಡಿದರೆ, ಇವನ್ ದಟ್ ಇಸ್ ಹರ್ಷ ಕೊರಿಯೋಗ್ರಾಫ್ ಮಾಡಿರೋದು. ಸೆಕೆಂಡ್ ಸಾಂಗ್ ಅದು ಆಕ್ಚುಲಿ ಕುಸ್ತಿ ಆಗಿರುತ್ತೆ, ಕುಸ್ತಿಯಾಗಿ ಗೆದ್ದ ಮೇಲೆ ಇರುವಂಥ ಸಾಂಗು. ನಾನು ಕುಸ್ತಿಲಿ ಗೆದ್ದುಬಿಟ್ಟಿರ್ತೀನಿ. ಯಾವ ಕುಸ್ತಿ? ಅಲ್ಲೊಂದು ಕುಸ್ತಿ ಆಡಿರ್ತೀವಿ, ದೀಪ ಸನ್ನಿಧಿ ಯಾವುದೋ ಒಂದು ಹುಡುಗನ ಕಣ್ಣು ಹುಡುಗರಿರ್ತಾರೆ. ಆ ಹುಡುಗ ಇದ್ರ ಮೇಲೆ ಒಂದು ಕುಸ್ತಿ ಆರ್ಗನೈಸ್ ಮಾಡ್ತಾರೆ. ನಾನು ಜಗಳಕ್ಕೆ ಹೋದಾಗ ಕುಸ್ತಿಲಿ ಗೆದ್ದು ಬೇಕಾದ್ರೆ ಎಲ್ಲ ಸೆಟ್ಲ್ ಆಗುತ್ತೆ ವಿಷಯ ಅಂತ. ಅವಾಗ ದೀಪ ಸನ್ನಿಧಿಗೆ ಬಂದು ಕೇಳ್ತೀನಿ, ಏನು ಕುಸ್ತಿ ಆಡಲ್ಲ ಅಂತ. ಆಡಿ ಇಲ್ಲಾಂದ್ರೆ ನಂಗೆ ಗೊತ್ತಿಲ್ಲ, ನಾನಂತೂ ಕಣ್ಣು ಹೊಡಿತಾ ಇರ್ತೀನಿ ಅಂತ. ಏನು ಮಾಡೋದು ಈ ವಿಷಯಕ್ಕೆ ಅಂತ ಗೊತ್ತಾಗಿದೆ. ಅವಾಗ ಒಂದು ದೊಡ್ಡ ಸಭೆ ಸೇರಿ ಅಲ್ಲ ಇದೆಯಲ್ಲ ಸ್ಟೋರಿ, ಇಷ್ಟೆಲ್ಲ ಕತೆ ಹೇಳ್ತಾರ, ನಂಬ್ತೀರಾ? ಸಾರಿ ಮಿಸ್ ಆಗೋಯ್ತು. ಅವಾಗ ಕುಸ್ತಿ ನಡೆಯುತ್ತೆ. ಎಷ್ಟು ನಂಬರ್ದು ಅಂತೀರಾ? ಸುಮ್ಮನೆ ಕತೆ ಹೇಳ್ತಾರಾ? ಈಗ ಅದಕ್ಕೂ ಸೈಲೆಂಟ್ ಆಗ್ಬಿಡ್ತಾರೆ, ಬೇಡ ಸುಮ್ಮನೆ. ಓಕೆ, ಕುಸ್ತಿ ನಡೆಯುತ್ತೆ. ಅದು ಆ್ಯಕ್ಚುಲಿ ಬೇರೆ ಸ್ಟೋರಿ, ಅದು ಪ್ರೀತಮ್ ಗುಬ್ಬಿನ ಕೇಳಿ ಹೇಳ್ತಾನೆ. ಓಕೆ, ಅಲ್ಲಿ ಕುಸ್ತಿ ಆದಮೇಲೆ ಕುಸ್ತಿ ಗೆದ್ಮೇಲೆ ಅವರೆಲ್ಲ ಖುಷಿಯಾಗಿ, ಇವ್ರು ಯಾರಿಗೂ ಗೊತ್ತೇ ಇಲ್ಲ ಆ್ಯಕ್ಚುಲಿ ವಿಷಯ. ಹೀರೋಯಿನ್ಗೆ ಅವ್ರ ಅಮ್ಮಂಗೆ ಯಾರಿಗೂ ಗೊತ್ತಿಲ್ಲದೆ ಕರ್ಕೊಂಡು ಹೋಗುವಂಥ ಒಂದು ಜಾಗ, ಆ ಜಾಗದಲ್ಲಿ ಕರ್ಕೊಂಡೋಗಿ ಒಂದು ಐಟಮ್ ಸಾಂಗ್ ಪಾರ್ಟಿ ಥರ ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಕಣ್ಣು ಮುಚ್ಚಿರೋ ಕಣ್ಣು ಮುಚ್ಚಿರಿ, ಫಾರಿನ್ ಹುಡುಗಿ ಬಂದು ಕಣ್ಣು ಮುಚ್ಚಿ ಅಂತ. ಕರೆಕ್ಟ್, ಭಟ್ರು ಬರ್ದಿರೋ ಸಾಂಗ್ ಅಲ್ವಾ? ತುಂಬ ಚೆನ್ನಾಗಿ, ತುಂಬ ಮಜಾ ಇದೆ. ಅದು ಇನ್ನೊಂದೇನೋ ಸಾಂಗಲ್ಲಿ ಜಾಸ್ತಿ ಕಾಮಿಡಿ, ಶೋಭರಾಜ್ ಅವರಾಗಿರ್ಬೋದು, ರಂಗಾಯಣ ರಘು ಅಗೇನ್, ಸೊ ಎಲ್ಲ ಒಂದು ಕಾಂಬಿನೇಷನ್ ಸೇರ್ಕೊಂಡು ಅವ್ರದ್ದೇ ಸಾಂಗ್ ಆ್ಯಕ್ಚುಲಿ ಅದು. ಓಕೆ, ಅವ್ರು ಮಜಾ ಮಾಡೋದು, ಅವ್ರು ಡ್ಯಾನ್ಸ್ ಮಾಡೋದೇ ಸಾಂಗ್ ಮೇಜರ್ ಅವ್ರದ್ದಿರುತ್ತೆ. ಅದೇ ಆ ಸಾಂಗಲ್ಲಿ ಆ ಮೇಕಿಂಗ್ ನೋಡ್ತಾ ನಿಮ್ಮ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ, ಏನು ಹೀಗೆ ಕುಣಿತಾ ಇದ್ದಾರಪ್ಪ ಅಂದ್ಕೊಂಡು ಶಾಕ್ ಆಗಿ ಬೀದರ್ಲಿ ಅಂದ್ಕೊಂಡು. ಸೊ ಮತ್ತು ದೀಪ, ಬೀದರ್ ಭಾಷೆ ಹೇಗಿತ್ತು ನಿಮಗೆ? ಇವರು ಮೈಸೂರು ಹುಡುಗ, ಅಗೇನ್ ಪ್ರೀತಮ್ ನಂಗೆ ಹೇಳಿರೋ ಪ್ರಕಾರ ಮೈಸೂರಿಂದ ಬೀದರ್ ಹೋಗೋ ಒಂದು ಲವ್ ಸ್ಟೋರಿ, ಮೈಸೂರು ಹುಡುಗ ಬೀದರ್ ಹುಡುಗಿ. ಸೊ ನಿಮಗೆ ಹೇಗಿತ್ತು? ಚಿಕ್ಕಮಂಗ್ಳೂರು ಹುಡುಗಿ ಆಗಿಬಿಟ್ಟು ಬೀದರ್ ಭಾಷೆ, ಒರಟು ಭಾಷೆ, ತುಂಬ ಫಾಸ್ಟಾಗಿ ಮಾತಾಡಬೇಕು, ಹುಬ್ಳಿ ಭಾಷೆ. ಕೆಲವು ಟೈಮ್ ಅದು ಕನ್ನಡ ಹೌದಲ್ಲ ಅಂತ ಕೆಲವರಿಗೆ ಅಚ್ಚ ಕನ್ನಡ ಅಂದರೆ ಗೊತ್ತಿಲ್ಲದವರಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಅಷ್ಟೊಂದು ಫಾಸ್ಟ್. ಕರ್ನಾಟಕ ಭಾಷೆ ಅದು ಬೇರೆ, ಅದರದೇ ಒಂದು ಸೊಗಡಿರುತ್ತೆ, ಅದು ಕೇಳೋಕ್ಕಂತ ತುಂಬ ಮಜವಾಗಿರುತ್ತೆ ಅದು. ಅದು ನಿಮ್ಗೆ ಹೇಗಿದೆ ಇದರಲ್ಲಿ ಮಾತಾಡ್ಬೇಕಾದ್ರೆ ನಿಮಗೆ? ಫಸ್ಟು ಅದೇ ಪ್ರೀತಮ್ ಅವ್ರು ನನಗೆ ಹೇಳಿದಾಗ ಹುಬ್ಳಿ ಭಾಷೆ ಅಂತ ಹೇಳಿದ್ರು. ಕೇಳಿದ್ದೆ, ನಾನು ಒಂದೆರಡು ಸರಿ ಟ್ರೈ ಮಾಡಿದರೆ ಬರ್ಬೋದು ಅಂದ್ಕೊಂಡೆ. ದೆನ್ ಆಫೀಸಿಗೆ ಹೋದಾಗ ರೈಟರ್ ಒಂದು ಸರಿ ಓದಿದ್ರು. ಐ ಥಿಂಕ್ 5-6 ಸೆಕೆಂಡ್ಸ್ ಬ್ಲ್ಯಾಂಕ್, ನಾ ಬಾಯಿ ಬಿಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಬಿಕಾಸ್ ಅಷ್ಟು ಫ್ಲೂಯೆಂಟಾಗಿ ಹೇಳ್ತಾ ಇದ್ರು. ಸೊ ಐ ಥಿಂಕ್ ಆಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ತೊಗೊಂಡೆ ಒಂದು ಡೈಲಾಗ್. ಈಸಿ ಇರಲಿಲ್ಲ ಆ್ಯಕ್ಚುಲಿ, ನಾನು ಕೇಳಿದಾಗ ಮಾಡ್ಬೋದು ಅಂತ ಅನಿಸ್ತು ನನಗೆ, ಅಷ್ಟೇನಾ ಐ ಡೂ ಇಟ್ ಅಂತ. ಬಟ್ ಇಟ್ ಟುಕ್ ಟೈಮ್. ಒಂದು ಕಂಟಿನ್ಯೂಸ್ ಆಗಿ ಡೈಲಾಗ್ಸ್ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ ನಂತರ ನನಗೆ ಡೈಲಾಗ್ಸ್ ಓದ್ದೆ. ಅದೇ ಕರೆಕ್ಟ್, ಯಾವ ಥರ ಅಡುಗೆ ಮಾಡ್ತಾ? ನೋ 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 ಅಷ್ಟೆಲ್ಲ ಸಾಕಸ್ ಇಲ್ಲ, ಇಲ್ಲ ಇಲ್ಲ, ಈಸಿಯಾಗಿ ಬಂತ. ಬಿಕಾಸ್ ರೆಕಾರ್ಡ್ ಮಾಡಿಕೊಟ್ಟಿದ್ರು, ಸೊ ಅದನ್ನ ಕೇಳ್ತಾ ಇದ್ದೆ. ಏನೇನು ಕಲ್ತ್ರಿ ಹೇಳಿ, ಒಂದಷ್ಟು ವರ್ಡ್, ಒಂದೆರಡು ಡೈಲಾಗ್ ಹೊಡಿದೀನಿ ನೋಡೋಣ. ಡೈಲಾಗ್ಸ್ ಬಯ್ಯೋ ಡೈಲಾಗ್ ಇದ್ರು ತೊಂದರೆ ಇಲ್ಲ. ಈ ಬಟ್ಟಿ ಭಾಳ ಚಂದ ಐತ್ ಕಣ್ರಿ, ಅಗ್ದಿ ನನ್ನ ಮೈ ಹೇಳ್ತಿ ಕೊಟ್ಟು ಹೊಲ್ಸಂಗ ಐತಿ, ರೆಡಿಮೇಡ್ ಅಂತ ಅನ್ಸೋದೇ ಇಲ್ಲ. ನಮ್ಮ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಇಂಥ ಬಟ್ಟೆ ಕೊಡ್ಸಿದ್ರ ಭಾಳ ಚಂದ ಐತಿ. ಸಮಥಿಂಗ್ ಸಾರಿ, ಒಳ್ಳೆದಾಯ್ತು. ಬಂದ್ರೆ ಯಾವ ಬಟ್ಟೆ ಅದು? ಬೇಸಿಕ್ಲಿ ಹಳ್ಳಿ ಹುಡುಗಿ ಇಲ್ಲ, ಇವರು ಹಳ್ಳಿ ಹುಡುಗಿ, ಆದ್ರೆ ಇವ್ರಿಗೆ ಏನು ಆಸೆ ಇರುತ್ತೆ, ಕೆಲವ್ರಿಗೆ ಇರುತ್ತೆ ಗೊತ್ತಾ, ಮಾಡ್ರನ್ ಬಟ್ಟೆಗಳೆಲ್ಲ ಹಾಕ್ಬೇಕು ಅಂತ. ಸೊ ಇಲ್ಲಿ ವೆಸ್ಟರ್ನ್ ಕಾಸ್ಟ್ಯೂಮ್ ಶಾರ್ಟ್ಸ್ ಎಲ್ಲ ಹಾಕಿದ ತಕ್ಷಣ ಏನು ಆರಾಮಾಗಿದೆ, ಆರಾಮಾಗಿ ಗಾಳಿ ಆಡುತ್ತೆ, ಎಷ್ಟು ಚೆನ್ನಾಗಿದೆ. ನಮ್ಮೂರಲ್ಲಿ ಈ ಥರ ಸಿಗೋದೇ ಇಲ್ಲ, ಆ ಬಿಸಿಲಿಗಂತೂ ಇದಿದ್ರೆ ಸೂಪರ್ ಆಗಿರುತ್ತೆ, ಆ ಥರ ಫೀಲ್ ಮಾಡ್ತಾ ಇರ್ತಾರೆ. ಓಕೆ ಓಕೆ, ಅದಕ್ಕೆ ಆ ಬಟ್ಟೆ ಬಗ್ಗೆ ಅವ್ರು ಎಕ್ಸ್ಪ್ಲನೇಷನ್ ಮಾಡೋದು, ಖುಷಿಯಾಗಿ ಎಕ್ಸೈಟೆಡ್ ಆಗಿ ಮಾತಾಡ್ತಾರೆ. ಓ ಹಾಗೆ 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 ಹಾಗೆ. ಸೊ ನಿಮಗೆ ಇವಾಗ ಡಬ್ಬಿಂಗ್ ನೀವೇ ಮಾಡ್ಬೇಕಂತ ಏನೋ ಆಲೋಚನೆ ಇದ್ದೀರಾ ಹೇಗೆ ಈ ಭಾಷೆನ ಈ ಸಿನಿಮಾದಲ್ಲಿ? ಅಲ್ಸಿ ನೋಡೋಣ ಮಾಡಬೇಕು ಅಂತ. ಇನ್ನು ಯಶ್ಗಂತೂ ಮಂಡ್ಯ ಭಾಷೆ ಬಿಡು, ಅಲ್ಲದೆ ಊರವರು ಮಾತಾಡೋ ಅಭ್ಯಾಸ ಹೋಗ್ಬಿಡೋದು. ಇದರಲ್ಲೂ ಮೈಸೂರು ಭಾಷೆಗೆ ಮಾಮೂಲಿ ಕನ್ನಡ, ಮೈಸೂರಿಂದ ಹೋಗುವಂಥದ್ದು. ಮತ್ತು ಈವನ್ ನಿಮ್ಮ ಜೊತೆ ಇವಾಗ ರಂಗಾಯಣ ರಘು ಅವರಿದ್ದಾರೆ, ಅವ್ರ ಜೊತೆ ಹೇಗಿತ್ತು? ತುಂಬ ಮಜಾ ಇದೆ ಅವ್ರ ಜೊತೆ ವರ್ಕ್ ಮಾಡೋದು, ಯಾವಾಗಲೂ ಒಂದು ಖುಷಿ. ಇದರಲ್ಲಿ ಮೊದಲ ಸಲ ಆದಮೇಲೆ ಇದು ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ. ಇದರಲ್ಲಿತ್ತು ಕಲರ್ಸ್ ಅಂತೇಳಿ, ಬಟ್ ಏನಂದರೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ, ಆದರೆ ನಂದು ಅವ್ರದ್ದೇ ಕಾಂಬಿನೇಷನ್ ಇದ್ದಿದ್ದು ಫುಲ್ಲು. ಓಕೆ, ಅಂದರೆ ಒಂದು ಟಿ ವಿಲಿ ಮಾತಾಡೋ ಥರದ್ದು. ಓಕೆ, ಮಸ್ತ್ ತುಂಬ ಮಜಾ ಇರುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ. ಮೊದಲ ಸಲದಲ್ಲಿ ತುಂಬ ಸಖತ್ತಾಗಿ ವರ್ಕೌಟ್ ಮಾಡಿದ್ವಿ ನಾವು. ಬೇಸಿಕಲಿ ಅವರು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ಡಿಸ್ಕಸ್ ಮಾಡ್ತಾರೆ, ಹೆಂಗೆ ಹೇಳ್ಕೊಡ್ತಾರೆ, ಹಿಂಗೆ ಮಾಡೋಣ ಹಂಗೆ ಮಾಡೋಣ, ನಾನು ಸರ್ ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದು ಅಂತ ಕೇಳಿದ್ರೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಖುಷಿ. ಈ ಸಿನಿಮಾಲಿ ಪಾರ್ಟ್ನರ್ ಅಂತ ಕರಿತಾ ಇರ್ತೀನಿ ನಾನು. ನಮ್ಮಿಬ್ಬರದ್ದು ಒಂದು ಬೇರೆ ರೀತಿಯ ಒಂದು ಕೆಮಿಸ್ಟ್ರಿ, ಮಸ್ತ್ ಮಜಾ ಇರುತ್ತೆ. ಅವ್ರದ್ದಂತೂ ತುಂಬ ಹಿಲೇರಿಯಸ್ ಸೀನ್ಗಳಿದೆ ಈ ಸಿನಿಮಾಲಿ. ಸೊ ಟೋಟಲಿ ಒಂದು ಎಂಜಾಯ್ಮೆಂಟ್ ಅಲ್ಲ.
ಫುಲ್ ಪಕ್ಕಾ ಕಾಮಿಡಿ. ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಶೂಟಿಂಗ್ ಮಾಡ್ತಾ ಬಂದಿದೆ ಅಷ್ಟೇ ನೋಡ್ಬೇಕಾದ್ರೆ ಜನರಿಗೂ ಅಷ್ಟೊಂದು ಎಂಜಾಯ್ಮೆಂಟ್ ಸಿಗುತ್ತೆ. Retake.